ಒಂದು ಜನ ಮಕ್ಕಳು ಹೆಚ್ಚಾದರೂ ಅಂತಾರೆ, ಮಕ್ಕಳಾಗಲಿಲ್ಲ ಅಂದರೂ ಅಂತಾರೆ. ಸೊ ನೀವು ಕೂಡ ಇಂಥದ್ದನ್ನು ಭಾಳ ಕೇಳಿರ್ಬೇಕು. ನಾವು ಸುಮಾರು ಕೇಳಿದ್ದೀನಿ ಸರ್. ನಿಜವಾಗ್ಲೂ ನನ್ನ ಫ್ರೆಂಡೇ, ನಿಜವಾಗ್ಲೂ ನನ್ನ ಕ್ಲಾಸ್ಮೇಟು, ಅವಳಿಗೆ ಇದುವರೆಗೂ ಮಕ್ಕಳೇ ಇಲ್ಲ. ಇವಾಗ ನನ್ನ ಸಾರನ್ನು ಮೀಟ್ ಮಾಡು ಬಂದು ಅಂದರೆ, ಅಯ್ಯೋ ಸುಮ್ಮನೆ ರಾಶ, ಎಲ್ಲ ಕಡೆ ಹೋಗಿ ಬಂದಿದ್ದೀನಿ, ಇದೇನು ಅವಳೊಂದೊಂದು ಮಾತಾಡೋದು ನೋಡಿದ್ರೆ ನಿಜವಾಗ್ಲೂ ನನಗೆ ಕರಳು ಕಿತ್ತು ಬರುತ್ತೆ ಸರ್. ನಂಗೆ 4 ಮಕ್ಕಳಿದ್ದು ನನಗೆ ಬೇಜಾರಾಗಿಲ್ಲ, ಇನ್ನೂ 2 ಎತ್ಕೋಬೇಕು ಅನ್ನೋ ಆಸೆ ಇದೆ ನಿಜವಾಗ್ಲೂ ಹೇಳಬೇಕಂದ್ರೆ. ನನಗೆ ಮಕ್ಳು ಕಂಡ್ರೆ ತುಂಬಾ ಖುಷಿ ಪಡ್ತೀನಿ ನಿಜವಾಗ್ಲೂ. ಇವಾಗ ಇವರೆಲ್ಲ ಹೇಳೋದು ನೋಡಿದ್ರೆ ಇನ್ನೊಂದ್ಸಲಿ ಸರಗೇಟ್ ಆಗಬೇಕು, ನಾನು ಇನ್ನೊಬ್ರಿಗೆ ತಾಯಿ ಮಗು ಎತ್ಕೊಡ್ಬೇಕು ಅಂತ ಆಸೆ ಆಗ್ತಾ ಇದೆ ಸರ್. ನಿಮ್ಮ ಉತ್ಸಾಹ ಮೆಚ್ಚಬೇಕ್ರಿ, ವೆರಿ ಗುಡ್. ಅದು ಅಲ್ಲದೆ ಸರ್, ಇನ್ನೂ ಒಂದು ಹೇಳಕ್ಕೆ ಖುಷಿ ಪಡ್ತೀನಿ ಇದರಿಂದ. ಇದು ಯಾವುದು ಕೆಟ್ಟ ಕೆಲಸ ಅಲ್ಲ ಸರ್, ತುಂಬ ಒಳ್ಳೆ ಕೆಲಸ. ನಿಜವಾಗ್ಲೂ ಪ್ರಪಂಚದಲ್ಲಿ ಯಾರು ಮಾಡಿಲ್ದಿದ್ದ ಕೆಲಸ ನಾನು ಮಾಡ್ತಾ ಇದ್ದೀನಿ. ಖಂಡಿತ. ನಿಜವಾಗ್ಲೂ ದೇವರು ಸಹ ಮಾಡ್ತಾನೋ ಇಲ್ಲ ನನಗೆ ಗೊತ್ತಿಲ್ಲ. ಕೆಲವ್ರಿಗೆ ಎಷ್ಟೋ ಜನಕ್ಕೆ ಮಕ್ಕಳೇ ಕೊಟ್ಟಿರಲ್ಲ ದೇವರು, ಎಷ್ಟು ಸಂಕಟ ಕೊಟ್ಟಿರ್ತಾನೆ. ನಾನು ಅಂಥವ್ರಿಗೆ ಮಕ್ಕಳು ಎತ್ಕೊಡ್ತಾ ಇದ್ದೀನಿ. ಎಷ್ಟು ಜನ ಎಷ್ಟೆಷ್ಟೆಲ್ಲ ಮಾತಾಡಿದ್ದಾರೆ ಸರ್. ನಿಜವಾಗ್ಲೂ ನಾನು ಈ ಸಂಸ್ಥೆಗೆ ಬಂದಮೇಲೆ ಸುಮಾರು ಜನ ನಮ್ಮ ಮನೆಯವ್ರಿಗೆ ನಂಗೆ ಬೇರೆಯವರಿಂದ ನ್ಯೂಸ್ ತಿಳಿತು, ಹಿಂಗೆ ಹೇಳ್ತಾ ಇದ್ದಾರೆ ಆಶಾ ನಿನ್ನ ಬಗ್ಗೆ ಅಂತೇಳಿ. ನಾನಂದೆ ಸರಿ ಬಿಡಪ್ಪ ಹೇಳಲಿ ಅಂತ ಅಂದೆ. ನಮ್ಮ ಮನೆಯವ್ರಿಗೆ ನಾನು ಹಿಂಗೆ ಹೇಳಿದೆ. ಯಾಕೆ ನಮ್ಮ ಮನೆಯವ್ರು, ನೀನು ಯಾಕೆ ಚಿಂತೆ ಮಾಡ್ತೀಯಾ, ಸಾರ್ ಮೇಲೆ ನಂಗೆ ನಂಬಿಕೆ ಇದೆ, ಮೇಡಮ್ ಮೇಲೆ ನಂಗೆ ನಂಬಿಕೆ ಇದೆ. ನಿಜವಾಗ್ಲೂ ಸರ್ ನಾನು ಹೇಳಬೇಕು ಅಂದರೆ, ಈ ಸಂಸ್ಥೆಗೆ ಎಗ್ ಡೊನೇಟ್ ಮಾಡಾದ್ಮೇಲೆ, ನನ್ನ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆದಮೇಲೆ ನನ್ನ ಮಗನಿಗೆ ತುಂಬಾ ಹುಷಾರಿದ್ದಿಲ್ಲ. ಹೇಳಬೇಕು ಅಂದರೆ ತುಂಬಾ ತೋರ್ಸೋಕೆ 10 ರೂಪಾಯಿ ಇಲ್ಲ, ಚೀಟಿ ಮಾಡ್ಸೋಕ್ಕೆ 2 ರೂಪಾಯಿ ಇಲ್ಲ ನನ್ನ ಹತ್ರ. ಮನೇಲಿ ಒಂದು ಕಾಳು ಅಕ್ಕಿ ಇಲ್ಲ ಸರ್. ನಿಜವಾಗ್ಲೂ ಯಾರ ಹತ್ರನೂ ಹೋಗಿ ಕೇಳೋಕ್ಕಾಗಲ್ಲ. ಅವಾಗ ಕೇಳಿದ್ರೆ, ನಿನಗೇನೆ ಕಮ್ಮಿ, ನಿನ್ನ ಗಂಡ ವೆಲ್ಡಿಂಗ್ ಶಾಪಿಗೆ ಹೋಗ್ತಾನೆ, 15,000 ರೂಪಾಯಿ ದುಡಿತಾನೆ. ದುಡ್ದಿದ್ದದನ್ನ ಸರಿ ಈ ಬೆಂಗಳೂರಲ್ಲಿ 15,000 ರೂಪಾಯಿ ದುಡ್ದು ಜೀವನ ಸಾಗಿಸೋದು ತುಂಬಾ ಕಷ್ಟ. ನಾನು ಗಾರ್ಮೆಂಟ್ಸಿಗೆ ಹೋಗ್ತಿದ್ದೆ. ಅದು ಅಲ್ಲದೆ ಈ ಒಂದು ಹೆಣ್ಣೆಂಗ್ಸು ಈ ಬೆಂಗಳೂರಲ್ಲಿ ಕೆಲ್ಸಕ್ಕೆ ಹೋಗ್ತಾಳೆ ಅಂದರೆ ಜನರ ಕಣ್ಣು ದೃಷ್ಟಿನೇ ಬೇರೆ ಇರುತ್ತೆ ಸರ್. ಈ ಗಾರ್ಮೆಂಟ್ಸಿಗೆ ಹೋಗ್ತೀವಿ ಅಂತ ತಿಳ್ಕೊಳ್ರಿ, ಗಾರ್ಮೆಂಟ್ಸಲ್ಲಿ ಸೂಪ್ರೇಜರ್ ಕಣ್ಣೇ ಒಂಥರ, ಮೇಡಮ್ ಕಣ್ಣೇ ಒಂಥರ. ಅವರು ಒಂದು ಹೆಣ್ಣೆಂಗ್ಸಾಗಿ ನಮ್ಮ ಬಗ್ಗೆನೇ ಬೇರೆ ರೀತಿಯಲ್ಲಿ ನೋಡೋದು. ಇವೆಲ್ಲ ಅನುಭವಿಸ್ಬಿಟ್ಟು ನಂಗೆ ಗಾರ್ಮೆಂಟ್ಸು ಬೇಡ. ನಮ್ಮ ಮನೆಯವ್ರ ಹತ್ರ ನಾನು ಪ್ರತಿಯೊಂದು ವಿಷಯನೂ ಹೇಳ್ತಿದ್ದೆ, ಹಿಂಗಾಯ್ತು ಹಿಂಗಿಂಗಲ್ಲ ಹಿಂಗಾಯ್ತು ಅಂತೇಳಿ. ನಮ್ಮ ಮನೆಯವ್ರು ಸರಿ ಬಿಟ್ಟೇ ಬಿಡಪ್ಪ, ಕೆಲಸನೇ ಬೇಡ ನೀನು ಹೋಗೋದು. ನನಗೆ ತುಂಬಾ ನೋವಾಗುತ್ತೆ ಸರ್. ನನಗೆ ಯಾರು ಏನಂದ್ರೂ ತಡ್ಕೊಳ್ಳೋ ಕೆಪಾಸಿಟಿ ಇಲ್ಲ ನಿಜವಾಗ್ಲೂ. ನಮ್ಮ ಮನೆಯವ್ರು ಬೇಡ ಬಿಟ್ಟಾಕ್ಬಿಡಮ್ಮ ಅಂದರು, ಬಿಟ್ಟಾಕ್ಬಿಟ್ಟೆ. ಅದಾದಮೇಲೆ ಬಿಟ್ಟಾಕಾದ್ಮೇಲೆ ಸಾರ್ ಬಗ್ಗೆ ಹಿಂಗೆಲ್ಲ ಕೇಳಿದ್ಮೇಲೆ ನಿಜವಾಗ್ಲೂ ಇಲ್ಲಿ ಬಂದು ನಾನು ನೋಡ್ತಾ ಇದ್ದೀನಿ, ಗಂಡಸರು ಒಂದು ಹೆಂಗಸಿಗೆ ಎಷ್ಟು ಮರ್ಯಾದೆ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಇಲ್ಲಿ ನೋಡ್ತಾ ಇದ್ದೀನಿ. ಬಾಯಿ ತುಂಬ ಹೋಗಮ್ಮ ಬಾರಮ್ಮ. ಈಗ ಒಂದು ಮಗು ಎಡು ಬಿತ್ತು ಅಂದರೆ ತಾಯಿ ಎಷ್ಟು ಜೋರಾಗಿ ಓಡ್ ಬರ್ತಾಳೆ, ಅಯ್ಯೋ ನನ್ನ ಮಗು ಬಿತ್ತು ಏನೋ ಆಯಿತು ಅಂತ. ನಮ್ಗೇನಾರು ಹೆಚ್ಚು ಕಮ್ಮಿ ಆದರೆ ಮೀನಾ ಮೇಡಮು ಅಷ್ಟೇ ತುಂಬಾ ಕೇರ್ ತಗೊಳ್ತಾರೆ ನಮ್ಮ ಬಗ್ಗೆ ಹೇಳಬೇಕು ಅಂದರೆ. ನನ್ನ ತಾಯಿ ಆದರೂ ಎಲ್ಲೋ ಇದ್ದಾರೆ, ಊರಲ್ಲಿದ್ದಾರೆ, ನನಗಿಲ್ಲಾಗ ನೋವು ಅವ್ರಿಗೆ ಗೊತ್ತಾಗಲ್ಲ. ನಾನಿಲ್ಲಿ ನೋವು ಮೇಡಮ್ ನನಗೆ ಹಿಂಗೆ, ಹೌದೇನಮ್ಮ ಬರ್ತೀನಿ ಕಣಮ್ಮ ತೋರಿಸೋಣ, ತುಂಬಾ ಕೇರ್ ತಗೊಳ್ತಾರೆ. ನನಗೆ ಅವ್ರು ನೋಡ್ತಾ ಇದ್ರೆ ನಿಜವಾಗ್ಲೂ ಇವ್ರು ಯಾಕೆ ನನ್ನ ತಂದೆ ತಾಯಿ ಆಗು, ನಾನು ಇವ್ರ ಹೊಟ್ಟೆಲಿ ಹುಟ್ಟಲಿಲ್ಲ ಮಗಳಾಗಿ ಅನ್ಸುತ್ತೆ. ಈಗೊಂದು ಹೆಂಗ್ಸು ಕೆಡ್ತಾ ಇದ್ದಾಳೆ ಅಂದರೆ ಯಾರು ಒಬ್ಬರು ಒಳ್ಳೇದೇಳಿ ಎಬ್ಬಿಸ್ಬೇಕು. ಈ ಪ್ರಪಂಚ ಹಂಗಲ್ಲ ಸರ್ ನಿಜವಾಗ್ಲೂ ಹೇಳಬೇಕಂದ್ರೆ. ಬೀಳ್ತಾ ಇದ್ದಾಳಾ, ಬೀಳಲಿ ಇನ್ನೊಂದು ಸ್ವಲ್ಪ, ನಾವು ಆಗಿ ತುಳಿಯೋಣ ಅನ್ನೋ ಜನ ಇಲ್ಲಿ. ನಿಜವಾಗ್ಲೂ ನಾನೊಂದು ತಪ್ಪು ಮಾಡಿದ್ದಕ್ಕೆ ಸುಳ್ಳ್ಯಾಕೆ ಹೇಳಬೇಕು ಸರ್. ನಾನು ಅಣ್ಣನ ರೀತಿಯಲ್ಲೇ ತಪ್ಪು ಮಾಡಿದೆ, ಅಣ್ಣನ ರೀತಿಯಲ್ಲೇ ಮಾತಾಡಿಸ್ದೆ, ಜನದ ಕಣ್ಣಿಗೆ ಸರಿ ಕಾಣಲಿಲ್ಲ. ಮೇಡಮ್ ಕರೆದು ನನ್ನ ಬುದ್ಧಿ ಮಾತು ಹೇಳಿದ್ರು, ನೋಡಮ್ಮ ಹಿಂಗಿಂಗಲ್ಲ ಹಿಂಗಿಂಗೆ. ಅವ್ರು ಹೇಳೋದ್ರಲ್ಲಿ ಏನು ತಪ್ಪಿಲ್ಲ, ಪ್ರಪಂಚನೂ ಹಾಗೇ ಇದೆ, ನೀನು ಈಗ ಇರಬೇಡ ಅಂತೇಳಿ ನನ್ನ ತಿಳುವಳಿಕೆ ಹೇಳಿದಾಗ ನಿಜವಾಗ್ಲೂ ನಂಗೆ ತುಂಬಾ ಖುಷಿ ಆಯಿತು ಸರ್. ಹೇಳಬೇಕು ಅಂದರೆ ನನ್ನ ತಾಯಿನೂ ಸಹ ಈ ಥರ ಹೇಳಿದ್ದಿಲ್ಲ. ತುಂಬಾ ಖುಷಿ ಆಯಿತು. ಅಷ್ಟು ಚಂದ ಎದುರುಗಡೆ ಮಾನ ಮರ್ದಿ ಹೋಯ್ತು ಅಂತ ಒಂದು ಸ್ವಲ್ಪ ದುಃಖ ಆದರೂ ತುಂಬಾ ಖುಷಿ ಆಯಿತು. ಈ ಸಂಸ್ಥೆಯಲ್ಲಿ ಬಂದು ನಾನು ಏನು ತಿಳಿಬಾರ್ದು, ಏನು ತಿಳಿಬೇಕು ಎಲ್ಲ ತಿಳಿದಿದ್ದೀನಿ ಸರ್. ಕುಟುಂಬ ಜೀವನ ದರ್ಶನ ಆಗಿದೆ. ಹಾಗಾದರೆ ಜೀವನ ದರ್ಶನ ತುಂಬಾ ಆಗಿದೆ. ಪ್ರಪಂಚದಲ್ಲಿ ಒಂದು ಇವಾಗ ಬೇರೆ ಮಕ್ಳಿಗೆ ನಮ್ಮ ತಾಯಿಯಾಗಿ ಎಷ್ಟೇ ಚೆನ್ನಾಗಿ ನೋಡ್ಕೊಳ್ರು ಮಲ್ತಾಯಿ ಅಂತ ಅಂತಾರೆ. ನಿಜವಾಗ್ಲೂ ಸರ್ ಕಣ್ಣೀರೇ ಬತ್ತೋಗ್ಬಿಟ್ಟಿದೆ ನನ್ನ ಜೀವನದಲ್ಲಿ. ಅಷ್ಟು ನಾವು ಅನುಭವಿಸ್ಬಿಟ್ಟಿದ್ದೀನಿ. ಚಪ್ಪಲೆಲ್ಲ ಹೊಡ್ತಾ ತಿಂತಿದ್ದೀನಿ. ನನ್ನ ಮಗಳನ್ನ ತಿನ್ಕೊಂಡ್ಬಿಟ್ಟೆ ನೀನು, ನನ್ನ ಮಗಳನ್ನ ಮಲ್ತಾಯಿ ಥರ ನೋಡ್ತೀಯಾ. ನನ್ನ ಗಂಡ ಹಿಡ್ದಾಗ ಎಷ್ಟು ಕೆಟ್ಟ ರೀತಿಯಲ್ಲಿ ಮಾತಾಡ್ಬಿಟ್ಟಿದ್ದಾರೆ ಸರ್. ನಿಜವಾಗ್ಲೂ ನನ್ನ ಮಕ್ಳಿಗೆ ಈಗವ್ರಿಗೂ ಒಂದು ಕೆಟ್ಟ ಭಾವನೆ ನೋಡ್ಕೊಳ್ಳಲ್ಲ. ಇವಾಗ ಅವರು ಅಂತಾರೆ ನೀನೇನೋ ಕೆಟ್ಟ ಕೆಲಸ ಅಂದ್ಕೊಳ್ರಿ, ನನಗೆ ಚಿಂತೆ ಇಲ್ಲ. ನಾನು ಇನ್ನೊಬ್ರಿಗೆ ಮಕ್ಳನ್ನ ಎತ್ಕೊಡ್ತಾ ಇದ್ದೀನಿ. ಅವ್ರ ಆಶೀರ್ವಾದ ಸಾರ್ದು ದೇವ್ರದ ಆಶೀರ್ವಾದ ನನಗೆ ಚೆನ್ನಾಗಿಟ್ಟಿರುತ್ತೆ. ನಾನು ಇವತ್ತಿಲ್ಲ ನಾಳೆ ಚೆನ್ನಾಗಾಗ್ತೀನಿ. ನಿಜವಾಗ್ಲೂ ಸರಿ, ನಾನು ಸಂಸ್ಥೆಗೆ ಬಂದಾಗಿಂದ ಇಲ್ಲಿ ಸುಮಾರು ಜನ ಡೆಲಿವರಿ ಆಗಿ ಹೋಗಿದ್ದಾರೆ ನಾನು ನೋಡಿದ ಮಟ್ಟಿಗೆ. ಅವ್ರು ಯಾರು ಹೋಗ್ಬಿಟ್ಟು ಮನೆಯಿಂದ ಹೊರ್ಗಡೆ ಕಾಲಿಟ್ಬಿಟ್ಟು ದುಡ್ದಿಲ್ಲ ಇದುವರೆಗೂ. ಅವ್ರ ಕಾಲ ಮೇಲೆ ಅವರು ನಿಂತ್ಕೊಂಡು ಇನ್ನೂ 4 ಜನಕ್ಕೆ ಅವ್ರು ಕೆಲಸ ಕೊಟ್ಟಿದ್ದಾರೆ ಸರ್. ಅಷ್ಟು ಚೆನ್ನಾಗಿದ್ದಾರೆ.
ಎಸ್. ಅದಕ್ಕೆ ನಾನು ಹೇಳೋದು ಏನು ಅಂದರೆ ಇಲ್ಲಿ ಬಂದವ್ರಿಗೆ ಯಾವುದೇ ಥರದ್ದು ಕೆಟ್ಟದಾಗಲ್ಲ. ಇನ್ನು ಅವ್ರ ಲೈಫಲ್ಲಿ ಮುಂದೆ ಬರೋಕ್ಕೆ ಒಂದು ಚಾನ್ಸ್ ಇದೆ. ಇದೊಂದು ಚಾನ್ಸು. ನಿಜವಾಗ್ಲೂ ಎಕ್ಸಾಮಲ್ಲಿ ಪಾಸ್ ಆದಾಗ ನಮಗೆ ತುಂಬ ಭಯ ಇರುತ್ತೆ, ಪಾಸ್ ಆಗ್ತೀವೋ ಇಲ್ವೋ ಅಂತ. ಇಲ್ಲ, ಆ ಥರ ಭಯನೇ ಇಲ್ಲ. ತುಂಬಾ ನಮ್ಮ ಲೈಫಿಗೊಂದು ಎನರ್ಜಿ ಥರ ಸಾರು ಮೇಡಮ್ ಹೇಳಬೇಕಂದ್ರೆ. ಎಸ್ ಮೇಡಮ್, ಎಸ್, ಖಂಡಿತ ಆಶಾ, ನಿಜಕ್ಕೂ ಒಳ್ಳೆಯದಾಗಲಿ. ನೀವು ಒಂದು ಒಳ್ಳೆ ಹೆಜ್ಜೆಯಲ್ಲಿ ಹೋಗ್ತಾ ಇದ್ದೀರಿ. ಯಾರಂದರು ಯಾರು ಆಡಿದ್ರು ನೀವು ತಲೆ ಕೆಡಿಸ್ಕೊಳ್ಳೋ ಅಂತ ಅಗತ್ಯ ಖಂಡಿತವಾಗಲೂ ಇಲ್ಲ. ನಿಜಕ್ಕೂ ನಿಮಗೆಲ್ಲರಿಗೂ ಕೂಡ ನಾವು ಕಾಂಗ್ರೆಟ್ಸ್ ಹೇಳಲೇಬೇಕು. ಮತ್ತು ನಾನು ಚರ್ಚೆ ಮಾಡ್ತಾಯಿದ್ದೀನಿ ರೇಷ್ಮೆ ಜೊತೆಗೆ. ರೇಷ್ಮೆ ಅವರೇ, ಕೊನೆಯದು ತಾವೇನು ಹೇಳ್ತೀರಮ್ಮ? ನಾನು ಹೇಳಿದ್ದೇನೆ ಸರ್, ಕಷ್ಟಪಡೋದು ಇದು ತೊಂದರೆ ಏನಿಲ್ಲ ಇದರಲ್ಲಿ. ಬೇರೆಯವ್ರ ಜನ ಏನೇನು ಅಂದರೆ ನಮಗೆ ಅದು ಮನಸ್ಸಿಗೆ ತಗೋಬಾರ್ದು ನಾವು ಅಂತ. ನಿಜ. ಇದು ಕೆಟ್ಟ ಕೆಲಸ ಅಂತ ನಾವು ಮಾಡ್ತಾ ಇಲ್ಲ. ನಾವು ಮುಸ್ಲಿಮ್ ಆಗಿ ಬೇರೆ ಜಾತಿ ಹೊಟ್ಟೆಯಲ್ಲಿ ಮಗು ಐತೆ ಅಂದರೆ ನಾನು ಕೆಟ್ಟ ಅನ್ನಿಸ್ತಾನೆ ಇಲ್ಲ ಸರ್. ಗ್ರೇಟ್ ಅಮ್ಮ, ಗ್ರೇಟ್. ಯಾಕೆಂದರೆ ನನಗೆ ಒಳ್ಳೇದಾಗತ್ತೆ. ನಾನು ಜಾಸ್ತಿ ಬಡ್ತಿದ್ದೆ, 3 ವರ್ಷದಿಂದ ತುಂಬ ಕಷ್ಟಪಟ್ಟಿದ್ದೀನಿ. ಇಲ್ಲಿ ಬಂದಮೇಲೆ ನನಗೆ ಒಂಚೂರು ಕಷ್ಟ ಇಲ್ಲ. ನಾನು ಒಂದು ಸ್ವಲ್ಪ ಪೇಮೆಂಟ್ ಇಸ್ಕೊಂಡು ನಮ್ಮ ಯಜಮಾನ್ರು ಕೆಲಸಕ್ಕೆ ಹೋಗ್ತಾರೆ, ಹೋಗಿ ಚೆನ್ನಾಗಿ ಸಂಪಾದನೆ ಮಾಡ್ತಾರೆ. ನನಗೆ ಮೀಟ್ ಮಾಡೋಕ್ಕೆ ಸಮಯ ಇಲ್ಲ ಅವ್ರಿಗೆ. ಅಷ್ಟಂದ್ರಲ್ಲಿತ್ತು. ಈಗ ಚೆನ್ನಾಗಿ ನಮ್ಮ ಮನೆಯಲ್ಲಿ ಎಲ್ಲ ಚೆನ್ನಾಗಾರೆ. ನಾನು ಹುಡುಗಿಗೆ ಮದುವೆ ಮಾಡಬೇಕಂತ ಇಲ್ಲಿ ಬಂದಿರೋದು ನಾನು. ಮೇಡಮ್ಗೆ ಸರ್ಗೆ ಎಲ್ಲ ಮೀಟ್ ಮಾಡಿ ಹೇಳಿದ್ದೀನಿ. ಅವರು ಹ್ಞೂ ಅಂತ ಸರೋಗೇಟ್ ಮಾಡಿ ನನಗೂ ಚೆನ್ನಾಗಿ ಆಗಿದ್ದೀನಿ. ಏನು ಕಷ್ಟ ಅಂತ ನನಗೆ ಅನಿಸ್ತಾ ಇಲ್ಲ. ಸೊ ಈ ಥರ ಯೋಚನೆ ಮಾಡುವಂಥ ಹೆಣ್ಮಕ್ಳುಗಳಿಗೆ ಏನು ಹೇಳ್ತೀರಾ ತಾವು? ನಾನು ಹೇಳಿದ್ರೆ ಬಡತನ ಜಾಸ್ತಿ ಐತೆ. ಬಡತನದ ನಾವು ಒಳ್ಳೆ ಕೆಲಸ ಮಾಡಿದ್ರೆ ಜನ ಕೆಟ್ಟ ಕೆಲಸ ಅಂತ ಅನುಭವಿಸ್ತಾರೆ. ಇಲ್ಲಿ ಬಂದು ಸೃಷ್ಟಿ ಸಂಸ್ಥೆಯಲ್ಲಿ ಬಡವರು ಜಾಸ್ತಿ ಇದ್ರು. ಅವರು ಬಂದು ಸರ್ಗೆ ಮೀಟ್ ಮಾಡಿ, ಗುರುಮೂರ್ತಿ ಸರ್ಗೆ ಇಲ್ಲಿ ಕೇಳಿ ಸರಗಾಟ ಆಗದೆ ಎಗ್ನಂಟ್ ಮಾಡಿದ್ರೆ ಏನು ತಪ್ಪು ಕೆಲಸ ಇಲ್ಲ ನಾನು ಹೇಳ್ತೀನಿ ಸರ್. ಎಸ್, ತಾವೇನಂತೀರಮ್ಮ? ಸರ್, ಇದು ತಪ್ಪು ಕೆಲಸ ಅಲ್ಲ ಸರ್. ಇದು ಎಗ್ ಡೊನೇಟು ಅಂದರೆ ನಮ್ಮ ಹೊಟ್ಟೆಲಿರೋ ಇದು ಕೊಡ್ತೀವಿ. ನಮಗೆ ಸಾರು ವ್ಯವಸ್ಥೆ ಮಾಡಿರೋದಕ್ಕೆ ನಾವು ಕೊಡ್ತೀವಿ ಅಲ್ವಾ ಸರ್? ಈಗ ಯಾರ ಹತ್ರನೂ ಹೋಗಿ ನಾವು ಒಂದು 10 ರೂಪಾಯಿ ಕೇಳಂಗಿಲ್ವಲ್ಲ ಸರ್. ನಮ್ಮ ಹೊಟ್ಟೆಲಿರೋದು ನಾವು ಕೊಡ್ತೀವಿ. ನಾವು ಸರೋಗೇಟ್ ಹಾಕ್ತೀವಿ ಅಂದರೆ ಅದರಲ್ಲಿ ಏನು ತಪ್ಪಿದೆ ಸರ್? ನಮಗೆ ಹೇಳಿ. ಎಲ್ಲ ಹೆಂಗಸರಿಗೆ, ಎಲ್ಲ ಹೆಣ್ಮಕ್ಳಿಗೂ ನಾನು ಹೇಳೋದು ಒಂದೇ, ಇಲ್ಲಿ ಬನ್ನಿ, ಮುಂದೆ ನಿಮಗೆ ದಾರಿ ದೀಪಕ್ಕೆ ಸಾರು ಮೇಡಮು ನಿಂತ್ಕೊತಾರೆ. ನಿಮಗೆ ಮುಂದೆಗಡೆ ನೀವು ಮುಂದೆ ಹೆಜ್ಜೆ ಇಡೋ ದಾರಿ. ಇದೆಲ್ಲದ್ರ ಜೊತೆಗೆ ಒಂದು ಮಹಾನ್ ಧರ್ಮದ ಕೆಲಸ ಮಾಡ್ತಾ ಇದ್ದೀರಿ ನೀವು ಸರ್. ಅಲ್ಲ, ಅವ್ರು ಅದಕ್ಕೆ ಅದನ್ನು ಶಮನ ಮಾಡುವಂಥದ್ದು, ಅದಕ್ಕೆ ಸಾಂತ್ವನ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀರಿ. ನಿಮ್ಮ ಹೊಟ್ಟೆಲಿದ್ದಂಥ ಮಗುನ ಹೆತ್ತವ್ರು ಕೈ ಕೊಡ್ತಾ ಇದ್ದೀರಿ. ಅದಕ್ಕಿಂತ ದೊಡ್ಡ ಭಾಗ್ಯ ಯಾವುದಿದೆ ಅಂತ ಅಲ್ಲ ಸರ್. ಸಾರ್ ದಾರಿ ತೋರಿಸಿರೋದಕ್ಕೆ ನಾವು ಇಲ್ಲಿಗೆ ಬಂದಿದ್ದೀವಿ. ನಮಗೆ ತಾಯಿ ಮನೆ ಥರ ಇರೋದಕ್ಕೆ ಬಂದಿದ್ದೀವಲ್ಲ ಸರ್. ತಾಯಿ ಮನೆ ಥರ ಶ್ರೀಮಂತ ಮಾಡ್ತಾರೆ. ಹೆಣ್ಮಕ್ಳಿಗೆ ಬಳೆ ಹಾಕಿಸ್ತಾರೆ, ಸೀರೆ ಕೊಡಿಸ್ತಾರೆ, ಬಟ್ಟೆ ಕೊಡಿಸ್ತಾರೆ. ಇದಕ್ಕಿಂತ ಯಾರು ಕೊಡಿಸ್ತಾರೆ ಸರ್? ಈ ಕಾಲದಲ್ಲಿ 10 ರೂಪಾಯಿ ಅಲ್ಲ, 1 ರೂಪಾಯಿ ಯಾರೂ ಕೊಡಲ್ಲ. ನಮ್ಮವರೇ ನಮಗಾಗಲ್ಲ ಅಂದರೆ ಹಿಂಗೆ ಆಗ್ತಾರೆ ಅಂದರೆ ಹೆಣ್ಮಕ್ಳೆಲ್ಲ ಬನ್ನಿ, 4 ಜನಕ್ಕೆ ಎದುರ್ಕೊಂಬೇಡಿ, ಬನ್ನಿ ಅಷ್ಟೇ. ಎಸ್ ಮೇಡಮ್. ರೇಷ್ಮಾ ಅವರೇ, ಶಿಶಿರೇಖಾ ಅವರೇ, ಇಲ್ಲಿ ತನಕ ಸಾಕಷ್ಟು ಮಾತಾಡಿದ್ರಿ. ತುಂಬ ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್. ಒಬ್ಬೊಬ್ಬ ಹೆಣ್ಣಿನ ಕಥೆಯನ್ನು ಕೂಡ ನೀವು ನೋಡಿದ್ರಿ. ಒಬ್ಬರು ಕಣ್ಣೀರಲ್ಲಿ ಕೈ ತೊಳೆದು ಈಗ ಬಂದಿರುವಂಥದ್ದು. ಅವರಿಗೆ ಕೆಟ್ಟ ದಾರಿ ಹಿಡಿಲಿಲ್ಲ, ಅವರು ಅಡ್ಡದಾರಿ ಹಿಡಿಲಿಲ್ಲ. ಅವ್ರು ಹಿಡಿದಿದ್ದು ನಿಜಕ್ಕೂ ಒಳ್ಳೆಯ ಮಾರ್ಗ, ಒಳ್ಳೆಯ ದಾರಿ. ಅದೇನು ಅಂದರೆ ಮಗುವನ್ನು ಹೆತ್ತು ಕೊಡುವಂಥದ್ದು. ಸೊ ಮೇಡಮ್ ಹೇಳಿದಂಥ ಮಾತನ್ನು ಕೇಳಿದ್ರೆ ನನಗೆ ಇನ್ನೂ ಕೂಡ ಮಗುವನ್ನು ಹೆತ್ತು ಕೊಡಬೇಕು, ಜನರ ಕಣ್ಣೀರು ಒರೆಸಬೇಕು ಅನ್ನುವಂಥ ಒಂದು ಆಸೆ ಇದೆ ಅಂತ. ಅಂದರೆ ಇಂಥದ್ದೊಂದು ಮನೋಭಾವನೆ ಹೆಣ್ಣೆಲ್ಲ ಬಂದಿದೆ ಅಂತಂದರೆ ಅದಕ್ಕಿಂತ ಗ್ರೇಟ್ ಯಾರು ಅಂತ ಹೇಳಿದೆ. ಯಾಕಂದರೆ ಹೆಣ್ಮಕ್ಳಿಗೆ ಸಾಮಾನ್ಯವಾಗಿ ಈ ಸಂಕುಚಿತ ಸ್ವಭಾವ ಬಹಳ ಇದೆ, ಬಹಳ ಮೀನ್ ಮೆಂಟಾಲಿಟಿಯವರು ಅನ್ನುವಂಥ ಒಂದು ಮಾತನ್ನು ಜನ ಬಹಳ ಹೇಳ್ತಿರ್ತಾರೆ. ಆದರೆ ಈ ಹೆಣ್ಮಕ್ಳುಗಳನ್ನು ನೋಡಿದಾಗ ಅದೆಲ್ಲದೂ ಕೂಡ ಸುಳ್ಳು ಅನಿಸುತ್ತೆ. ಯಾಕಂದರೆ ಅವರು ಸಮಾಜಕ್ಕೆ ಮಾದರಿಯಾಗುವಂಥ ಕೆಲಸವನ್ನು, ಬಡತನವನ್ನು ಹೇಗೆ ಹಿಮ್ಮೆಟ್ಟಿಸಬೇಕು ಅನ್ನೋದಕ್ಕೆ ಅವರು ಕಂಡುಕೊಂಡಿರುವಂಥ ದಾರಿ ಅಂದರೆ ನಿಜಕ್ಕೂ ಅದು ಧರ್ಮದ ಮಾರ್ಗ. ಅದು ಇನ್ನೊಬ್ಬರಿಗೆ ಸಂತಸವನ್ನು, ಖುಷಿಯನ್ನು ನೀಡುವಂಥ ಮಾರ್ಗ. ನಿಜಕ್ಕೂ ವಂಡರ್ಫುಲ್. ಸೊ ಇನ್ನಷ್ಟು ನಾನು ಮಾತಾಡ್ತೀನಿ. ಮತ್ತೆ ಒಬ್ಬ ವ್ಯಕ್ತಿ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಅವರು ಈ ಮುಖಾಂತರ ಮಗುವನ್ನು ಪಡೆದಿರುವಂಥವ್ರು. ಅವ್ರ ಹೆಸರು ಹೇಳಲಿಕ್ಕೆ ಅವ್ರು ಬಯಸೋದಿಲ್ಲ, ಅವರ ಮುಖಚರ್ಯನೂ ಕೂಡ ಅವ್ರು ತೋರಿಸ್ಲಿಕ್ಕೆ ಇಷ್ಟಪಡ್ತಾ ಇಲ್ಲ. ಅವರು ಕೂಡ ನಮ್ಮ ಜೊತೆ ಜಾಯ್ನ್ ಆಗ್ತಾರೆ. ಅವರ ಅನಿಸಿಕೆ, ಅಭಿಪ್ರಾಯಗಳೇನು ನೋಡೋಣ ಸಣ್ಣ ವಿರಾಮದ ನಂತರ.